ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಚಿನ್ನ ಸಿಕ್ಕಿರೋ ನಾಡು ಲಕ್ಕುಂಡಿಯಲ್ಲಿ ಸಿಕ್ಕಿರೋ ರಹಸ್ಯ ದೇಗುಲ ಮತ್ತು ರಾಜ್ಯದ ಡಿಜಿಪಿಯ ನಾಚಿಕೆಗೇಡಿನ ಕೃತ್ಯಗಳ ಬಗ್ಗೆ ನೋಡೋಕು ಮುನ್ನ ಟ್ರಂಪ್ ರ ವರ್ತನೆಗಳ ಬಗ್ಗೆ ಮೊದಲು ನೋಡಬೇಕು. ಟ್ರಂಪ್ಗೆ ನಿಜವಾಗ್ಲೂ ಮಾನಸಿಕ ಸ್ಥಿಮಿತ ಸರಿ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಜಗತ್ತು ಕೇಳೋ ರೀತಿ ಆಗ್ತಾ ಇದೆ. 13-14ನೇ ಶತಮಾನದ ಹಳೆ ಕಾಲದ ಭೂದಾಹಿ ರಾಜರುಗಳ ತರ ಬಿಹೇವ್ ಮಾಡಕ್ ಶುರು ಮಾಡಿದ್ದಾರೆ ಟ್ರಂಪ್. ಯುರೋಪಿನ ಮಿತ್ರ ರಾಷ್ಟ್ರಗಳೇ ಟ್ರಂಪ್ ಒಬ್ಬ ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ಅಂತ ಹೇಳೋ ಮಟ್ಟಿಗೆ ಪರಿಸ್ಥಿತಿ ಎಸ್ಕಲೇಟ್ ಆಗಿದೆ. ಎಸ್, ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ನಿಂತು ಬ್ರಿಟಿಷರು ಟ್ರಂಪ್ ರನ್ನ ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್ ಅಂತ ಕರೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೋಸ್ಟ್ ಕರಪ್ಟ್ ಪ್ರೆಸಿಡೆಂಟ್ ಇನ್ US ಹಿಸ್ಟ್ರಿ ಅಂತ ಕರೆದಿದ್ದಾರೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ನಿಂತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ತಗೋಬೇಕು ಅಂತ ಟ್ರಂಪ್ ಕೆಲ ದಿನಗಳಿಂದ ಹೇಳ್ತಾ ಬರ್ತಿದ್ದಾರೆ. ಇದಕ್ಕೆ ಯುರೋಪಿಯನ್ ರಾಷ್ಟ್ರಗಳೇ ವಿರೋಧ ಮಾಡ್ತಿವೆ. ಅಮೆರಿಕ ಕಾಲಿಟ್ರೆ ಯುದ್ಧಕ್ಕೂ ಹೆದರಲ್ಲ ಅಂತ ಫ್ರಾನ್ಸ್, ಡೆನ್ಮಾರ್ಕ್ಗಳು ವಾರ್ನಿಂಗ್ ಕೊಡ್ತಿವೆ. ಈಗ ಈ ವಿಚಾರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಬರ್ತಾ 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 ಟ್ರಂಪ್ ತಮ್ಮ ಸ್ಥಿಮಿತವನ್ನ ಕಳ್ಕೊಳ್ತಿದ್ದಾರೆ. ಈಗ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕದ ನೆಲೆ ಅಂತ ಭೂಪಟ ರಚಿಸಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಗ್ರೀನ್ಲ್ಯಾಂಡ್ US ಟೆರಿಟರಿ 2026 ಸ್ಥಾಪನೆಯಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಟ್ರಂಪ್ ಪಕ್ಕದಲ್ಲಿ ಅಮೆರಿಕ ಉಪಾಧ್ಯಕ್ಷ JD ವಾನ್ಸ್ ಮತ್ತು ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ನಿಂತುಕೊಂಡಿದ್ದಾರೆ. ಇದರ ಜೊತೆಗೆ ಕೆನಡಾಗೂ ಟ್ರಂಪ್ ಶಾಕ್ ಕೊಟ್ಟಿದ್ದಾರೆ. ಅಮೆರಿಕ, ಕೆನಡಾ ಎಲ್ಲ ಒಂದೇ ರಾಷ್ಟ್ರ ಇದು ಅನ್ನೋ ತರದಲ್ಲಿ AI ಜನರೇಟೆಡ್ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದ್ ಕಡೆ ತಮ್ಮ ಆಫೀಸ್ ನಲ್ಲಿ ಟ್ರಂಪ್ ಯುರೋಪ್ ನಾಯಕರೊಂದಿಗೆ ಕೂತು ಡಿಸ್ಕಸ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಕೆನಡಾ, ಗ್ರೀನ್ಲ್ಯಾಂಡ್ ಸೇರಿಸಿಕೊಂಡು ಇಡೀ ಉತ್ತರ ಅಮೆರಿಕ ಖಂಡವನ್ನ ತಮ್ಮ ರಾಷ್ಟ್ರ ಅಂತ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಟ್ರಂಪ್ ರ ಭೂದಾಹ ಹಿಂದೂ ಮಹಾಸಾಗರದ ತನಕ ಚಾಚಿಕೊಂಡಿದೆ. ಬ್ರಿಟನ್ ಮುಟ್ಟಾಳ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಮಾರಿಷಸ್ ಮಾಲೀಕತ್ವದ ಡಿಯಾಗೋ ಗಾರ್ಷಿಯಾ ದ್ವೀಪವನ್ನ ವಾಪಸ್ ಅವರಿಗೆ ಕೊಡೋಕೆ ಬ್ರಿಟನ್ ಘೋಷಿಸಿತ್ತು. ಇದಕ್ಕೆ ಸೈನ್ ಕೂಡ ಬಿದ್ದಿದೆ. ಇದನ್ನ ಪ್ರಶ್ನಿಸಿರೋ ಟ್ರಂಪ್, ಡಿಯಾಗೋ ಗಾರ್ಷಿಯಾ ಐಲ್ಯಾಂಡ್ ಬಿಟ್ಟು ಕೊಡ್ತಿರೋದು ಮುಟ್ಟಾಳ ಕೆಲಸ. ಈ ದ್ವೀಪದಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ ಇದೆ. ಈ ಜಾಗ ನಮಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಬ್ರಿಟನ್ನ ಈ ಕ್ರಮವನ್ನ ಚೀನಾ ಮತ್ತು ರಷ್ಯಾ ವೀಕ್ನೆಸ್ ಆಗಿ ನೋಡ್ತಾರೆ. ಅವರಿಗೆ ಶಕ್ತಿ ತೋರಿಸಬೇಕೆ ಹೊರತು ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಅವರದಕ್ಕೆ ರೆಸ್ಪೆಕ್ಟ್ ಕೊಡಲ್ಲ. ಈಗ ನನ್ನನ್ನೇ ನೋಡಿ, ನನ್ನ ಲೀಡರ್ಶಿಪ್ನಲ್ಲಿ ಅಮೆರಿಕಾಗೆ ಹಿಂದೆಂದೂ ಸಿಗದ ಗೌರವ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಶಕ್ತಿಶಾಲಿ ಆಗಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ದುರ್ಬಲ ರಾಷ್ಟ್ರಗಳ ಎಲ್ಲಾ ಜಾಗಗಳ ಮೇಲೂ ಟ್ರಂಪ್ ಕಣ್ಣು ಹಾಕಿರೋಂಗ್ ಕಾಣಿಸ್ತಾ ಇದೆ. ಅಲ್ಲದೆ ಫ್ರಾನ್ಸ್ ಅಧ್ಯಕ್ಷರ ಪರ್ಸನಲ್ ಮೆಸೇಜ್ ಅನ್ನ ಕೂಡ ಪಬ್ಲಿಕ್ ಮಾಡಿದ್ದಾರೆ. ಅದರಲ್ಲಿ, ಡಿಯರ್ ಫ್ರೆಂಡ್ ಟ್ರಂಪ್, ನಾವು ಸಿರಿಯಾದಲ್ಲಿ ಒಂದೇ ಕಡೆ ಇದ್ದೀವಿ. ಇರಾನ್ ವಿಚಾರದಲ್ಲಿ ಉತ್ತಮ ಕೆಲಸ ಮಾಡಬಹುದು, ಆದ್ರೆ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ನೀವೇನ್ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಂತ ಮ್ಯಾಕ್ರಾನ್ ಮೆಸೇಜ್ ಹಾಕಿದ್ದಾರೆ. ಟ್ರಂಪ್ ಅದನ್ನ ಶೇರ್ ಮಾಡಿದ್ದಾರೆ, ಪಬ್ಲಿಕ್ ಮಾಡಿದ್ದಾರೆ. ಇತ್ತ ನ್ಯಾಟೋ ಅಮೆರಿಕ ಕಾಳಗಕ್ಕೆ ರಷ್ಯಾ ಎಂಟ್ರಿ ಕೊಟ್ಟಿದೆ. ನಮಗೆ ಮತ್ತು ಚೀನಾಗೆ ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯೋ ಯಾವುದೇ ಪ್ಲಾನ್ಸೇ ಇಲ್ಲ. ಅದು ನಮಗೆ ಬೇಕಾಗೇ ಇಲ್ಲ, ಸಮಸ್ಯೆನೇ ಇಲ್ಲ. ಅಮೆರಿಕಾಗೂ ಚೆನ್ನಾಗಿ ಗೊತ್ತು ಅಂತ ಹೇಳೋ ಮೂಲಕ ಟ್ರಂಪ್ ನಾಟಕ ಮಾಡ್ತಿದ್ದಾರೆ ಅನ್ನೋದನ್ನ ಹೈಲೈಟ್ ಮಾಡ್ತಿದೆ. ಈ ನಡುವೆ ಯುರೋಪಿಯನ್ ಒಕ್ಕೂಟದ ಮುಖ್ಯಸ್ಥೆ ಉರ್ಸುಲಾ ವಾನ್ ಡೆರ್ ಲೆಯನ್ ಟ್ರಂಪ್ಗೆ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ದೊಡ್ಡ ಮಿಸ್ಟೇಕ್ ಮಾಡ್ತಿದ್ದೀರಾ, ಇದರಿಂದ ದೀರ್ಘಕಾಲದ ಸಂಬಂಧ ಹಾಳಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಈಗ ಟೈಮ್ ಬಂದಿದೆ, ಜಗತ್ತು ಬದಲಾಗ್ತಿದೆ, ಯುರೋಪ್ ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಡೆನ್ಮಾರ್ಕ್ ಪ್ರಧಾನಿ ಮಾತನಾಡಿ ಅಮೆರಿಕದ ಹೆಜ್ಜೆಗಳಿಗೆ ಪ್ರತಿಕಾರ ಹೇಳೋಕೆ ರೆಡಿ. ಟ್ರಂಪ್ ವರ್ಲ್ಡ್ ಆರ್ಡರ್ ಅನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಕೆಂಡ ಕಾರಿದ್ದಾರೆ. ಇತ್ತ ಬ್ರಿಟಿಷ್ ನಾಯಕ ಸರ್ ಎಡ್ವರ್ಡ್ ಜೊನಾಥನ್, ಟ್ರಂಪ್ ಇಂಟರ್ನ್ಯಾಷನಲ್ ಗ್ಯಾಂಗ್ಸ್ಟರ್, ಇದು ಮಿತ್ರ ರಾಷ್ಟ್ರಗಳನ್ನೇ ತುಳಿಯೋ ಕೆಲಸ ಅಂತ ಹೇಳಿದ್ದಾರೆ. ಅಮೆರಿಕದ ಹಿಸ್ಟ್ರಿಯಲ್ಲಿ ಅತಿ ಕರಪ್ಟ್ ಪ್ರೆಸಿಡೆಂಟ್ ಅಂತ ಹೇಳಿದ್ದಾರೆ ಟ್ರಂಪ್ಗೆ. ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಟ್ರಂಪ್ ವರ್ತನೆಗಳು ಈ ತರ AI ಜನರೇಟೆಡ್ ಇಮೇಜ್ ಹಾಕಿ ನಮ್ ಜಾಗ, ಕೆನಡಾ ನಮ್ದು, ಗ್ರೀನ್ಲ್ಯಾಂಡ್ ನಮ್ದು, ಡಿಯಾಗೋ ಗಾರ್ಷಿಯಾ ಬೇಕು. ಸ್ಕೂಲಲ್ಲಿ ಕೆಲವರು ಪೋಲಿ ಹುಡುಗರು ಇರ್ತಾರಲ್ಲ, ಹೈಸ್ಕೂಲಿಗೆ ಬರ್ತಾ ಪೋಲಿ ಆಗಕ್ಕೆ ಶುರು ಆಗ್ತಾರೆ. PU ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿಲಿ ಬ್ಯಾಕ್ ಬೆಂಚರ್ಸ್. ಟೀಚರ್ ಏನೇ ಪಾಠ ಮಾಡ್ತಿದ್ರು ಕೂಡ ತಲೆಹರಟೆ ಮಾಡ್ಕೊಂಡು ಕೂತಿರ್ತಾರೆ ಗೊತ್ತಾ, ಕಿರಿಕಿರಿ ಮಾಡ್ಕೊಂಡು, ಪೋಖರಿ ಕೆಲಸ ಮಾಡ್ಕೊಂಡು. ಅದಕ್ಕಿಂತಲೂ ವರ್ಸ್ಟ್ ಟ್ರಂಪ್ ಬಿಹೇವಿಯರ್. ಅನ್ಬಿಲೀವಬಲ್. ಒಬ್ಬ ರಾಷ್ಟ್ರದ ಮುಖ್ಯಸ್ಥನಿಗೆ ಮ್ಯಾಕ್ರಾನ್ ಮೆಸೇಜ್ ಕಳಿಸಿದನ್ನ ಓದಿ ಹೇಳ್ತಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಇವ್ರಿಗೆ? ಆ ಕಡೆ ನಾರ್ವೆ ದೇಶಕ್ಕೆ ಲೆಟರ್ ಬರೀತಾರೆ, ನೀವು ನನಗೆ ನೊಬೆಲ್ ಪೀಸ್ ಕೊಡ್ಲಿಲ್ಲ, ಇನ್ಮೇಲೆ ನಾನು ಪೀಸ್ ಬಗ್ಗೆ ಅಷ್ಟು ಮಹತ್ವ ಕೊಡೋದಿಲ್ಲ, ಶಾಂತಿ ಬಗ್ಗೆ. 8 ಕದಕ ಯುದ್ಧ ನಿಲ್ಲಿಸಿದೆ, ಇನ್ಮೇಲೆ ಅದ್ರ ಬಗ್ಗೆ ನನಗೇನು ಬೇಕಾಗಿಲ್ಲ, ನನ್ಗೇನ್ ಬೇಕಾದ್ರೆ ನಾನು ಮಾಡ್ತೀನಿ ಈಗ ಅಮೆರಿಕಾಗೋಸ್ಕರ ಅಂತ ಲೆಟರ್ ಬರೀತಾರೆ. ಪ್ರೆಸಿಡೆಂಟ್ ಡೊನಾಲ್ಡ್ J. ಟ್ರಂಪ್ ಅಂತ ಹಾಕಿ. ಏನಾಗಿದೆ ಮನುಷ್ಯನಿಗೆ? ಇವರ ಈ ವರ್ತನೆಯಿಂದ ಜಾಗತಿಕ ಸ್ಟಾಕ್ ಮಾರ್ಕೆಟ್ಗಳು ಅಲ್ಲೋಲ ಕಲ್ಲೋಲ ಆಗ್ತಿವೆ. ಅಮೆರಿಕದಲ್ಲಿ, ಭಾರತದಲ್ಲಿ, ಜಗತ್ತಿನಾದ್ಯಂತ ಭಾರಿ ಅನಿಶ್ಚಿತತೆ ಉಂಟಾಗ್ತಾ ಇದೆ. ವಿಪರೀತ ಬೆಲೆ ಏರಿಕೆ ಆಗಿ ಓವರ್ ವ್ಯಾಲ್ಯೂಡ್ ಆಗಿದ್ರು ಕೂಡ ಚಿನ್ನ ಬೆಳ್ಳಿ ಜನ ಮತ್ತೆ ಅಲ್ಲಿಗೆ ಹೋಗ್ತಿದ್ದಾರೆ. ಏನ್ ಮಾಡ್ಬೇಕಂತಿದ್ದಾರೆ ಜಗತ್ತನ್ನ ಇವರು? ಎಷ್ಟು ಜನರ ಜೀವನದೊಂದಿಗೆ ಚೆಲ್ಲಾಟ ಆಡ್ತಿದ್ದಾರೆ ಟ್ರಂಪ್, ಎಷ್ಟು ಜನರ ಹೂಡಿಕೆಗಳೊಂದಿಗೆ ಚೆಲ್ಲಾಟ ಆಡ್ತಿದ್ದಾರೆ. ಬಹಳ ಕಷ್ಟ. ಇನ್ನು 3 ವರ್ಷ ಮನುಷ್ಯನನ್ನ ಹೇಗೆ ಸಹಿಸಿಕೊಳ್ಬೇಕು ಅನ್ನೋದೇ ಜಗತ್ತಿಗೆ ದೊಡ್ಡ ಚಾಲೆಂಜ್, ಈಗ ದೊಡ್ಡ ಗಂಡಾಂತರ. ಇನ್ನು ಸ್ನೇಹಿತರೆ, ರಹಸ್ಯಗಳ ಊರು ಲಕ್ಕುಂಡಿಯಲ್ಲಿ ಹೊಸ ಅವಶೇಷಗಳು ಸಿಕ್ಕಿವೆ. ಉತ್ಖನನದ ಟೈಮ್ ನಲ್ಲಿ
ನವಶಿಲಾಯುಗದ್ದು ಎನ್ನಲಾದ ಕಲ್ಲಿನ ಕೊಡಲಿ ಪತ್ತೆಯಾಗಿದೆ. ಇದರೊಂದಿಗೆ ದೇವಾಲಯದ ಕಂಬಗಳ ಆಧಾರವಾಗಿ ಬಳಸಲಾಗುವ ಬೂದಿಗೆ ಅನ್ನೋ ಪ್ರಾಚ್ಯಾವಶೇಷವೂ ಸಿಕ್ಕಿದೆ. ಮಡಿಕೆಯ ಅವಶೇಷಗಳು ಸಿಕ್ಕಿವೆ. ಅಷ್ಟು ಮಾತ್ರ ಅಲ್ಲ, ಉತ್ಖನನದ ನಡುವೆ ಮನೆಯೊಂದರ ಆವರಣದ ಒಳಗಡೆ ಪುರಾತನ ದೇವಾಲಯ ಪತ್ತೆಯಾಗಿದೆ. ಈ ದೇವಾಲಯ ಕಲ್ಯಾಣಿ ಚಾಲುಕ್ಯರು ಮತ್ತು ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಪಟ್ಟಿರಬಹುದು ಅಂತ ಇತಿಹಾಸಕಾರರು ಹೇಳಿದ್ದಾರೆ. ಈ ದೇಗುಲ ಹೊರಗಿನಿಂದ ಸಾಮಾನ್ಯ ಮನೆಯಂತೆ ಕಂಡರೂ ಕೂಡ ಒಳಗೆ ವಿಶಿಷ್ಟ ಶಿಲ್ಪ ಕಲೆಗಳನ್ನ ಒಳಗೊಂಡಿದೆ. ದೇವಸ್ಥಾನದಲ್ಲಿ ಈಶ್ವರ ಮತ್ತು ಅರ್ಧ ನಾರೀಶ್ವರ ವಿಗ್ರಹಗಳಿವೆ. ಸುಮಾರು 4 ತಲೆಮಾರುಗಳಿಂದ ಈ ಮನೆಯಲ್ಲಿ ವಾಸ ಮಾಡ್ತಿದ್ದೀವಿ ನಾವು ಅಂತ ಆ ಫ್ಯಾಮಿಲಿ ಹೇಳಿಕೊಂಡಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಜಿಲ್ಲಾಡಳಿತ ಈ ಹುದುಗಿದ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಯೋಜನೆ ರೂಪಿಸ್ತಾ ಇದ್ದಾರೆ. ಇತ್ತ ಅಲ್ಲಿ ವಾಸಿಸ್ತಿರೋ ಕುಟುಂಬಸ್ಥರು ಬೇರೆ ಕಡೆ ಸೈಟ್ ಕೊಟ್ರೆ ಸ್ಥಳಾಂತರಗೊಳ್ತೀವಿ, ಇಲ್ಲ ಅಂದ್ರೆ ಆಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ರಾಸಲೀಲೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ರಾಜ್ಯದ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರಾಮಚಂದ್ರ ರಾವ್ರನ್ನ ಸರ್ಕಾರ ಅಮಾನತು ಮಾಡಿತ್ತು. ಈಗ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಡಿಸ್ಮಿಸ್ ಮಾಡೋ ಸುಳಿವನ್ನ ಕೊಟ್ಟಿದ್ದಾರೆ. ತಕ್ಷಣಕ್ಕೆ ಈ ಕ್ರಮ ತಗೊಂಡಿದ್ದೀವಿ, ತನಿಖೆ ಆದ್ಮೇಲೆ ವಜಾ ಕೂಡ ಆಗ್ಬೋದು. ರಾಮಚಂದ್ರ ರಾವ್ ಇದೆಲ್ಲ ಸುಳ್ಳು ಅಂತ ಹೇಳ್ತಿದ್ದಾರೆ, ಪರಿಶೀಲಿಸ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೋ ಕಡೆ ರಾಮಚಂದ್ರ ರಾವ್ಗೆ ಡಿಆರ್ಐ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಇವರ ಮಲಮಗಳು ರಮ್ಯಾ ರಾವ್ ಅವರ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಈ ಅಧಿಕಾರಿಯ ಕಾರ್ ಯೂಸ್ ಆಗಿತ್ತು, ಹೀಗಾಗಿ ನೋಟಿಸ್ ಹೋಗಿದೆ. ಇನ್ನು ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಹೊಸ ಸೂಚನೆ ಕೊಟ್ಟಿದೆ. ಫಲಿತಾಂಶ ಸುಧಾರಣೆ ದೃಷ್ಟಿಯಿಂದ ಇನ್ಮೇಲೆ ವಿದ್ಯಾರ್ಥಿಗಳ ಸ್ಟಡಿ ಹಾಲಿಡೇಗೆ ಬ್ರೇಕ್ ಹಾಕಿದೆ. ಕಾಲೇಜು ಉಪನ್ಯಾಸಕರ ಮುಂದೆನೆ ಗ್ರೂಪ್ ಸ್ಟಡಿ ಮಾಡಿ ಅಂತ ಹೇಳಿದೆ. ಫೆಬ್ರವರಿ 26ರವರೆಗೆ ಎಲ್ಲಾ ಕಾಲೇಜು ಓಪನ್ ಮಾಡೋಕೆ ಇಲಾಖೆ ಆದೇಶ ಕೊಟ್ಟಿದೆ. ಏನೋ ಸಾಲು ಬಸ್ ದುರಂತ ಬೆನ್ನಲ್ಲೇ ರಾಜ್ಯ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಖಾಸಗಿ ಬಸ್ಗಳಿಗೆ ಹೊಸ ನಿಯಮಗಳನ್ನ ಜಾರಿ ಮಾಡಿದೆ. ವಿಮಾನ ಟೇಕ್ ಆಫ್ ಆಗೋ ಮುನ್ನ ಗಗನ ಸಖಿಯರು ನೀಡೋ ಸಂದೇಶದ ಹಾಗೆ ಖಾಸಗಿ ಬಸ್ಗಳಲ್ಲೂ ಇನ್ಮೇಲೆ ಸಂದೇಶ ಕೊಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದ್ದಾವೆ, ಎಮರ್ಜೆನ್ಸಿ ವಿಂಡೋಗಳು ಹೇಗೆ ಹೊಡಿಬೇಕು, ಗಾಜನ ಒಡೆದು ಹೆಂಗೆ ಹೊರಗೆ ಬರಬೇಕು, ಎಲ್ಲ ಮಾಹಿತಿಯನ್ನು ಕೊಡಬೇಕು ಅಂತ. ಅಷ್ಟು ಮಾತ್ರ ಅಲ್ಲ, ಎಮರ್ಜೆನ್ಸಿ ವಿಂಡೋಗಳಿರೋ ಸೀಟನ್ನು ಯುವಕರು ಅಥವಾ ಮಧ್ಯವಯಸ್ಕರಿಗೆ ಕೊಡಬೇಕು ಅಂತ ಇಲಾಖೆ ಹೇಳಿದೆ. ಕಡ್ಡಾಯವಾಗಿ ಫಾಲೋ ಮಾಡಬೇಕು, ಇಲ್ಲ ಕ್ರಮ ತಗೊಳ್ತೀವಿ ಅಂತ ಹೇಳಿ. ಇನ್ನು ಕೇರಳ, ಕರ್ನಾಟಕ ಮತ್ತು ತಮಿಳುನಾಡಿನ ಒಟ್ಟು 21 ಲೊಕೇಶನ್ಗಳಲ್ಲಿ ಇಡಿ ರೇಡ್ ಮಾಡಿದೆ. ಶಬರಿಮಲೆಯ ಚಿನ್ನ ಕಳ್ಳತನ ಪ್ರಕರಣ ಸಂಬಂಧ ರೇಡ್ ಆಗಿದೆ. ಆರೋಪಿ ಉನ್ನಿಕೃಷ್ಣನ್ ಪೊಟ್ಟಿ ಮತ್ತು ಟ್ರಾವಂಕೂರು ದೇವಸ್ವ ಮಂಡಳಿಯ ಮಾಜಿ ಅಧ್ಯಕ್ಷ ಎ ಪದ್ಮಕುಮಾರ್ಗೆ ಲಿಂಕ್ ಹೊಂದಿರುವ ಆಸ್ತಿಗಳನ್ನ ಜಾಲಾಡಿದ್ದಾರೆ. ಇನ್ನು ಬಿಜೆಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಗಮನ ಆಗಿದೆ. ನಿತಿನ್ ನಬೀನ್ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಲಾಗಿತ್ತು. ಈಗ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಅವರನ್ನ ಅಫಿಷಿಯಲಿ ಅಪಾಯಿಂಟ್ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ಅವರು ನಿತಿನ್ ನಬೀನ್ ಪಕ್ಷದ ಪರಂಪರೆಯನ್ನ ಮುಂದುವರಿಸೋ ಮಿಲೆನಿಯಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಮಿಲೆನಿಯಲ್ ಅಂದ್ರೆ 1981ರಿಂದ 1995 ನಡುವೆ ಜನಿಸಿದವರು. ಅಲ್ಲದೆ ಇವತ್ತಿನಿಂದ ನಮ್ಮ ಪಾರ್ಟಿ ಮ್ಯಾಟ್ರಿಗೆಲ್ಲ ನಮಗೆಲ್ಲರೂ ಕೂಡ, ನನಗೂ ಕೂಡ ಸೇರಿದಂತೆ ನಿತಿನ್ ನಬೀನ್ ಅವರೇ ಬಾಸ್, ನಾನು ಪಕ್ಷದ ಕಾರ್ಯಕರ್ತ ಅಂತ ಮೋದಿ ಹೇಳಿದ್ದಾರೆ. ಇದನ್ನ ಕಾಂಗ್ರೆಸ್ ಲೇವಡಿ ಮಾಡಿದೆ. ಇದು ಎಲೆಕ್ಷನ್ ಅಲ್ಲ, ಇದು ಸೆಲೆಕ್ಷನ್, ಬಿಗ್ ಬಾಸ್ RSS ಅಂತ ಹೇಳಿದೆ. ತಲಬುದಿ ವಿಜಯ್ನ ಕೊನೆ ಸಿನಿಮಾ ಜನನಾಯಕನ್ಗೆ ಮತ್ತೆ ಶಾಕ್. ಸಿನಿಮಾ ಬಿಡುಗಡೆ ಇವತ್ತು ಇಲ್ಲೈ ಅನ್ನೋ ಪರಿಸ್ಥಿತಿ ಬಂದಿದೆ. ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ ಅಂತ ವಿಷಯ ಮದ್ರಾಸ್ ಹೈಕೋರ್ಟ್ನ ಡಿವಿಷನ್ ಬೆಂಚ್ ತನಕ ಹೋಗಿತ್ತು. ಇದಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ವಾಪಸ್ ಇಲ್ಲಿಗಟ್ಟಿದ್ರು ಅವರು. ಈಗ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಮನೀಂದ್ರ ಮೋಹನ್ ಶ್ರೀವಾಸ್ತವ ಮತ್ತು ಜಸ್ಟಿಸ್ ಅರುಲ್ ಮುರುಗನ್ರಿದ್ದ ಪೀಠ ಆದೇಶವನ್ನ ಕಾಯ್ದಿರಿಸಿದೆ, ರಿಸರ್ವ್ ಮಾಡಿದ್ದಾರೆ. ಸೊ ಈಗ 20ನೇ ತಾರೀಕು ರಿಲೀಸ್ಗೆ ಅವಕಾಶ ಸಿಕ್ಕಿಲ್ಲ. ಮುಂದಿನ ಆದೇಶ ಅಂದ್ರೆ ಈ ರಿಸರ್ವ್ ಮಾಡಿರುವ ಆದೇಶವನ್ನ ಯಾವಾಗ ಪಬ್ಲಿಕ್ ಮಾಡ್ತಾರೆ ಅದಿನ್ನೂ ಕೂಡ ಸ್ಪಷ್ಟ ಇಲ್ಲ. ಇನ್ನು ಸ್ನೇಹಿತರೆ, ಫೆಬ್ರವರಿ 15ಕ್ಕೆ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ನೊಂದಿಗೆ ಪುರಿ ಜಗನ್ನಾಥ ಯಾತ್ರೆ 7 ಸೈನ್ಸ್ ಟೂರಿಸಂ ಕಡೆಯಿಂದ ಬಿರಾಜದೇವಿ ಶಕ್ತಿ ಪೀಠ ಕೂಡ ಹೋಗೋದಿರುತ್ತೆ. ಆಸಕ್ತರು ಡೀಟೇಲ್ಸ್ ಇಲ್ಲಿದೆ, ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ. ಏನೋ 2024-25ನೇ ಸಾಲಿನಲ್ಲಿ ಬಿಜೆಪಿ ಎಲೆಕ್ಷನ್ಗೋಸ್ಕರ 3,335 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಬಿಜೆಪಿಯ ಆಡಿಟ್ ರಿಪೋರ್ಟ್ ನಿಂದ ಈ ಡೇಟಾ ಸಿಕ್ಕಿದೆ. ಇದೇ ಅವಧಿಯಲ್ಲಿ ಕಾಂಗ್ರೆಸ್ ಸುಮಾರು 896 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಈ ಅವಧಿಯಲ್ಲಿ ಬಿಜೆಪಿಗೆ ದುಡ್ಡು ಎಷ್ಟು ಬಂತು ನೋಡಿದ್ರೆ 6,769 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿದೆ. ಕಾಂಗ್ರೆಸ್ಗೆ 918.28 ಕೋಟಿ ರೂಪಾಯಿ ಇನ್ಕಮ್ ಬಂದಿತ್ತು. ಜಾಹೀರಾತು, ಹೆಲಿಕಾಪ್ಟರ್ ಮತ್ತು ವಿಮಾನಗಳ ಪ್ರಯಾಣ, ಉದ್ಯೋಗಿಗಳ ಸಂಬಳಕ್ಕಾಗಿ ಪಕ್ಷಗಳು ಈ ಹಣವನ್ನು ಯೂಸ್ ಮಾಡಿದ್ದಾರೆ. ಇತ್ತ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಪಾರ್ಟಿಗೆ ಇದೇ ಅವಧಿಯಲ್ಲಿ 184 ಕೋಟಿ ರೂಪಾಯಿ ಹರಿದು ಬಂದಿದೆ. ಇನ್ನು ಬೆಂಗಳೂರಲ್ಲಿ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳ ಸಮ್ಮೇಳನ ಕರಿತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿ ಕೈಗೊಳ್ಳುತ್ತಿರುವ ನಿರ್ಧಾರಗಳ ಬಗ್ಗೆ ಚರ್ಚಿಸೋಕೆ ಮೀಟಿಂಗ್ ಅಂತ ಸಿಎಂ ಹೇಳಿದ್ದಾರೆ. ಇನ್ನೊಂದು ಕಡೆ ಅಸ್ಸಾಂನಲ್ಲಿ ದೊಡ್ಡ ಉದ್ವಿಗ್ನತೆ ಭುಗಿಲೆದ್ದಿದೆ. ಸೇನೆ ನಿಯೋಜನೆ ಮಾಡಲಾಗಿದೆ. ಮೊದಲಿನ ಕೋಕ್ರಜಾರ್ನಲ್ಲಿ ದನಗಳತನ ಮಾಡಿದ್ದಾರೆ ಅಂತ ಹೇಳಿ ಗುಂಪೊಂದು ವ್ಯಕ್ತಿಯೊಬ್ಬನನ್ನ ಹತ್ಯೆ ಮಾಡಿತ್ತು. 4 ಜನ ಗಾಯಗೊಂಡಿದ್ರು. ಇದು 2 ಗುಂಪುಗಳ ನಡುವೆ ಬೆಂಕಿ ಇಟ್ಟಿದೆ. ಬೋಡೋ ಮತ್ತು ಆದಿವಾಸಿ ಸಮುದಾಯಗಳ ನಡುವೆ ಘರ್ಷಣೆ. ಇದರ ಪರಿಣಾಮ ಸೇನೆ ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ನಿಯೋಜಿಸಲಾಗಿದೆ. ಇಂಟರ್ನೆಟ್ ಕಟ್ ಮಾಡಲಾಗಿದೆ. 2 ಸಮುದಾಯಗಳು ಹೈವೇ ಬ್ಲಾಕ್ ಮಾಡಿವೆ.
ಹಲವು ಮನೆಗಳು, ಸರ್ಕಾರಿ ಕಚೇರಿಯನ್ನ ಕೂಡ ಸುಟ್ಟು ಹಾಕಿದ್ದಾರೆ. ಪೊಲೀಸ್ ಪೋಸ್ಟ್ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಕೆಲ ವಾಹನಗಳಿಗೆ ಬೆಂಕಿ ಕೂಡ ಹಾಕಲಾಗಿದೆ. ಕೆಲವರನ್ನ ವಿಚಾರಣೆಗೋಸ್ಕರ ಅರೆಸ್ಟ್ ಕೂಡ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ಷೇರುಪೇಟೆ ಆರ್ಥಿಕತೆ, ಹಣಕಾಸಿಗೆ ಸಂಬಂಧಪಟ್ಟ ಅಪ್ಡೇಟ್ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ಪತನ. ಸೆನ್ಸೆಕ್ಸ್ ಬರೋಬ್ಬರಿ 1065 ಪಾಯಿಂಟ್ಸ್ ಅಥವಾ 1.28% ಕ್ರ್ಯಾಶ್ ಆಗಿ 82,180ಕ್ಕೆ ಬಿದ್ದಿದೆ. ನಿಫ್ಟಿ 353 ಪಾಯಿಂಟ್ಸ್ ಕುಸಿದು 25,232ಕ್ಕೆ ತಲುಪಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 2.54% ಡೌನ್. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 2.74% ಡೌನ್. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. ಬ್ಯಾಂಕಿಂಗ್, ಐಟಿ ಅಂಡ್ ಟೆಕ್ ಷೇರುಗಳು ಭಾರಿ ಪೆಟ್ಟು ತಿಂದಿವೆ. ಇದಕ್ಕೆ ಸಾಕಷ್ಟು ಕಾರಣ ಇದೆ. ದೊಡ್ಡ ದೊಡ್ಡ ಕಂಪನಿಗಳ Q3 ರಿಸಲ್ಟ್ ಹೂಡಿಕೆದಾರರಿಗೆ ಅಷ್ಟು ತೃಪ್ತಿ ಕೊಟ್ಟಿಲ್ಲ. ಇನ್ನು ಫಾರಿನ್ ಇನ್ವೆಸ್ಟರ್ಸ್ ಕೂಡ ನಿರಂತರವಾಗಿ ಭಾರತದ ಮಾರ್ಕೆಟ್ನಿಂದ ಹೂಡಿಕೆ ಹಿಂತೆಗಿತಾ ಇದ್ದಾರೆ. ಹಾಗೆ ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರವಾಗಿ ಯುರೋಪಿಯನ್ ಕಂಟ್ರೀಸ್ಗೆ ಹೆಚ್ಚಿನ ಟ್ಯಾರಿಫ್ ಅನ್ನ ಘೋಷಿಸ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಯುರೋಪ್ ಕೂಡ ಅಮೆರಿಕದೊಂದಿಗೆ ಟ್ರೇಡ್ ವಾರ್ಗೆ ಇಳಿತಾ ಇದೆ. ಅಮೆರಿಕದಿಂದ ಅವರು ಹೂಡಿಕೆ ಹಿಂಪಡಿಬಹುದು. ಇದೇ ಈಗ ಭಾರತ ಸೇರಿ ಪ್ರಮುಖ ಗ್ಲೋಬಲ್ ಮಾರ್ಕೆಟ್ಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳಿಂದ ಹೂಡಿಕೆದಾರರು ಸೇಫ್ ಹೆವೆನ್ ಅಂತ ಕರೆಸಿಕೊಳ್ಳೋ ಗೋಲ್ಡ್ ಅಂಡ್ ಸಿಲ್ವರ್ ಕಡೆಗೆ ಮುಖ ಮಾಡಿದ್ದಾರೆ. ಇನ್ನು HDFC ಬ್ಯಾಂಕ್ ಸೇರಿ ಕೆಲ ಕಂಪನಿ ಷೇರುಗಳು ಗ್ರೀನ್ ನಲ್ಲಿದ್ವು. ಇಂಡಸ್ಇಂಡ್ ಬ್ಯಾಂಕ್, ಬಜಾಜ್ ಫಿನಾನ್ಸ್, ಎಟರ್ನಲ್, ಸನ್ ಫಾರ್ಮಾ ಮತ್ತು ಏಷ್ಯನ್ ಪೇಂಟ್ ಷೇರುಗಳು ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 7 ಪೈಸೆ ಇಳಿಕೆಯಾಗಿ 90 ರೂಪಾಯಿ 97 ಪೈಸೆ ಆಗಿದೆ. ಇನ್ನು ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಕಂಪನಿ ಶಾಡೋ ಫ್ಯಾಕ್ಸ್ ಟೆಕ್ನಾಲಜೀಸ್ IPOಗೆ ಲಗ್ಗೆ ಇಟ್ಟಿದೆ. ಒಟ್ಟು 1907 ಕೋಟಿ ರೂಪಾಯಿ ರೈಸ್ ಮಾಡೋಕೆ ಮುಂದಾಗಿದೆ. ಪ್ರತಿ ಶೇರಿಗೆ 118 ರಿಂದ 124 ರೂಪಾಯಿ ಪ್ರೈಸ್ ಬ್ಯಾಂಡ್ ಸೆಟ್ ಮಾಡಲಾಗಿದೆ. ಇನ್ನು ವಾಲ್ಮಾರ್ಟ್, ಫ್ಲಿಪ್ಕಾರ್ಟ್ ಒಡೆತನದ ಫೋನ್ ಪೇ IPO ರಿಲೀಸ್ಗೆ ಸೆಬಿ ಒಪ್ಪಿಗೆ ಕೊಟ್ಟಿದೆ. IPO ಮೂಲಕ ಅವರು 12,000 ಕೋಟಿ ರೂಪಾಯಿ ರೈಸ್ ಮಾಡೋಕೆ ಪ್ಲಾನ್ ಹಾಕಿದ್ದಾರೆ. ಭಾರತದಲ್ಲಿ 45% ಮಾರ್ಕೆಟ್ ಶೇರ್ ಹೊಂದಿರೋ ಫೋನ್ ಪೇ ಅಂದ್ರೆ UPI ಪೇಮೆಂಟ್ಸ್ ನಲ್ಲಿ ಪ್ರತಿ ತಿಂಗಳು ಬರೋಬ್ಬರಿ 10 ಬಿಲಿಯನ್ ಅಂದ್ರೆ 10,000 ಕೋಟಿಗಳಷ್ಟು ನಂಬರ್ಸ್ ನ ಟ್ರಾನ್ಸಾಕ್ಷನ್ ನಡೆಸುತ್ತೆ. ಈಗ IPO ತರ್ತಾ ಇದ್ದಾರೆ. ಇದರ ಮೌಲ್ಯ IPOದಿಂದಾಗಿ $15 ಬಿಲಿಯನ್ ರೀಚ್ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಭಾರತದ IT ದಿಗ್ಗಜ ಕಂಪನಿ ಇನ್ಫೋಸಿಸ್ ಜಗತ್ತಲ್ಲೇ 3ನೇ ಮೋಸ್ಟ್ ವ್ಯಾಲ್ಯೂಬಲ್ IT ಸರ್ವಿಸಸ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದೆ. ಕಳೆದ 6 ವರ್ಷಗಳಲ್ಲಿ 15% CAGR ಕಾಂಪೌಂಡಿಂಗ್ ಆನ್ಯುವಲ್ ಗ್ರೋತ್ ರೇಟ್ ಕಂಡಿದೆ. ಇನ್ನು ಭಾರತದ ಡಿಫೆನ್ಸ್ ಕಂಪನಿ ಪರಾಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಸೆಮಿಕಂಡಕ್ಟರ್ ಉತ್ಪಾದನೆ ಮೇಲೆ 500 ಕೋಟಿ ರೂಪಾಯಿ ಹೂಡಿಕೆ ಮಾಡೋದಾಗಿ ಹೇಳಿದೆ. ಥರ್ಮಲ್ ಇಮೇಜಿಂಗ್ ಸಿಸ್ಟಮ್ಗಳ ಮೇಲೂ ಕೂಡ ನಾವು ಹೆಚ್ಚು ಫೋಕಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದೆ. ಥರ್ಮಲ್ ಇಮೇಜಿಂಗ್ ಅಂತ ಹೇಳಿದ್ರೆ ಮಿಲಿಟರಿ ಟೆಕ್ನಾಲಜಿಯಲ್ಲಿ ಶಾಖದ ಮೂಲಕ ಶತ್ರುವನ್ನ ಪತ್ತೆ ಹಚ್ಚೋದು, ವ್ಯಕ್ತಿಗಳಾಗಿರ್ಬೋದು, ಮಿಲಿಟರಿ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅವುಗಳನ್ನ ಪತ್ತೆ ಹಚ್ಚೋದು. ಅದಕ್ಕೆ ಬೆಳಕು ಬೇಕಂತಿಲ್ಲ, ಏನೂ ಇಲ್ಲ, ಜಸ್ಟ್ ಶಾಖದ ಮೂಲಕ ಪತ್ತೆ ಹಚ್ಚುತ್ತವು. ಅವುಗಳ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಡಿಸೆಂಬರ್ನಲ್ಲಿ ಉಂಟಾಗಿದ್ದ ಇಂಡಿಗೋ ವಿಮಾನ ಸಂಚಾರ ಅಸ್ತವ್ಯಸ್ತದಿಂದ ಸಂಸ್ಥೆಗೆ 2,000 ಕೋಟಿ ರೂಪಾಯಿ ಲಾಸ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈಗ ಏನು ಸ್ನೇಹಿತರೆ, 2030 ಹೊತ್ತಿಗೆ ಭಾರತ ಅಪ್ಪರ್ ಮಿಡಲ್ ಇನ್ಕಮ್ ಕಂಟ್ರಿ ಆಗುತ್ತೆ ಅಂತ SBI ರಿಪೋರ್ಟ್ ರಿಲೀಸ್ ಮಾಡಿದೆ. ಸದ್ಯಕ್ಕೆ $3,000 ಅಂದ್ರೆ 2,70,000 ರೂಪೀಸ್ ತಲಾ ಆದಾಯ ಇರೋ ಭಾರತ 2028 ಹೊತ್ತಿಗೆ $4,000 ಅಂದ್ರೆ 3,60,000 ರೂಪಾಯಿ ಅದನ್ನು ಕ್ರಾಸ್ ಮಾಡಿ ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿದೆ. ಇದನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ನಾಮಿನಲ್ GDP ವಾರ್ಷಿಕವಾಗಿ 11.5% ಗ್ರೋ ಆಗಬೇಕಾದ ಅಗತ್ಯ ಇದೆ ಅಂತ ಕೂಡ ಹೇಳಿದೆ. ಅಲ್ಲದೆ ಇದೇ ರೀತಿ ಮುಂದುವರೆದ್ರೆ 2047 ಹೊತ್ತಿಗೆ ಭಾರತ ಹೈ ಇನ್ಕಮ್ ಕಂಟ್ರಿ ಆಗುತ್ತೆ ಅಂತ SBI ರಿಸರ್ಚ್ ನ ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ರಿಯಲ್ ಎಸ್ಟೇಟ್ ಕಂಪನಿ ಲೋಧಾ ಡೆವಲಪರ್ಸ್ ಮ್ಯಾಕ್ರೋಟೆಕ್ ಮಹಾರಾಷ್ಟ್ರದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಮಾಡೋದಾಗಿ ಹೇಳಿದ್ದಾರೆ. 2.5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್ ಮೇಲೆ ಈ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮತ್ತೆ 3,500 ರೂಪಾಯಿ ಹತ್ರ 3,463 ರೂಪಾಯಿ ಏರಿಕೆಯಾಗಿ 1,47,409 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 3,175 ರೂಪಾಯಿ ಜಾಸ್ತಿಯಾಗಿ 1,35,030 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 15,370 ರೂಪಾಯಿ ಹೆಚ್ಚಾಗಿ 3,09,345 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸೇರಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಇನ್ಕ್ಲೂಡಿಂಗ್ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ ನ ಮಿನಿ ಸೀರೀಸ್ ಎಲ್ಲವನ್ನ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.